ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಂದಿನಿ ಯೂಟ್ಯೂಬ್ ಚಾನಲ್. ನಂದಿನಿ ಯೂಟ್ಯೂಬ್ ಚಾನಲ್ ಇದು ಯಾವತ್ತಲಿಂದ್ರೂ ಇತ್ತು. ಆದರೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋ ವಿಷಯಗಳು ಬೇರೆ ಐತಿ. ಈ ಚಾನಲ್ ಮಾಡಿದ ಉದ್ದೇಶನ ಬೇರೆ ಇತ್ತು. ಯಾಕೆ ಅಂದರೆ ನಾನು ಚಾನಲ್ ಮಾಡಿದ ಉದ್ದೇಶ ಕನ್ನಡ ಕವಿಗಳ ಕುರಿತಾದಂತೆ ಕನ್ನಡ ಕವಿಗಳು ಬರೆದಂತಹ ಕವನಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕನ್ನೋ ಉದ್ದೇಶ ಈ ಚಾನೆಲ್ದಾಗೈತಿ. ಆಧುನಿಕ ಜೀವನ ಶೈಲಿಯಲ್ಲಿ, ಒತ್ತಡದ ಬದುಕಿನಲ್ಲಿ ಬೆಂದು ಬೇಸತ್ತ ಜೀವಕ್ಕೆ ಒಂದು ನಮ್ಮ ನಾಡಿನ ಹೆಸರಾದ ಕವಿಗಳ ಕವನಗಳನ್ನು ಕೇಳಿದರೆ ಆ ಮನಸ್ಸಿನ ದುಗುಡ ಕಡಿಮೆ ಆಗ್ತೈತಿ ಅನ್ನೋ ಒಂದು ನಿಟ್ಟಿನೊಳಗೆ ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಕೂಡ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಶಾರ್ಟ್ ವಿಡಿಯೋಗಳನ್ನು ಹಾಕಿದ್ದೀನಿ. ಅದು ಪ್ರಕೃತಿಯ ಕುರಿತಾಗಿ, ಹಾಗೆ ನನ್ನ ಮಕ್ಕಳ ನೃತ್ಯಗಳ ಕುರಿತಾಗಿ ಆ ಒಂದು ಶಾರ್ಟ್ ವಿಡಿಯೋಗಳನ್ನು ನೋಡಿದಿರಿ. ಇವತ್ತಿನ ಏನಂತ ಅಂದರೆ, ಇನ್ನು ಮುಂದೆ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ನಾಡಿನ ಹೆಸರಾದ ಕವಿಗಳನ್ನು, ಅವರ ಕವನಗಳ ವಾಚನವನ್ನು ನಾನು ಮಾಡ್ತಾಯಿದ್ದೀನಿ. ಕವಿಗಳು ನಾಡು, ನುಡಿ, ಸಂಸ್ಕೃತಿ, ಸಂಸ್ಕಾರ ಹಾಗೆ ಪ್ರಕೃತಿ ಅನೇಕ ವಿಷಯಗಳ ಕುರಿತಾಗಿ ತಮ್ಮದೇ ಆದಂತಹ ಪದ ಭಂಡಾರದಿಂದ, ಶಬ್ದ ಭಂಡಾರದಿಂದ ನಮ್ಮೆಲ್ಲರಿಗೂ ಪ್ರಸ್ತುತಪಡಿಸಿದ್ದಾರೆ. ಅಂತಹ ಕವಿಗಳ ಕುರಿತಾದಂತಹ ಅಂತಹ ಕವನಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ. ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಈ ನಂದಿನಿ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ನನ್ನ ಮೊದಲ ಕವನ ನಮ್ಮ ನಾಡಿನ ಹೆಸರಾದ ರಾಷ್ಟ್ರಕವಿ ಕುವೆಂಪುವರು ಅವರ ಒಂದು ಕವನ, ನಾಡು ನುಡಿ ಸಂಬಂಧಿಸಿದಂತೆ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನು ಬಡಿದೆಚ್ಚರಿಸು, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರ ಕೂಡಿಸು ಒಲಿಸು, ಕಚ್ಚಾಡುವರ ಕೂಡಿಸು ಒಲಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರ ಸುರಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕ್ಷಯಿಸೆ ಶಿವೇತ್ತರ ಕೃತಿಯಲ್ಲಿ, ಮೂಡಲಿ ಮಂಗಳ ಮತಿಮತಿಯಲ್ಲಿ, ಕ್ಷಯಿಸೆ ಶಿವೇತ್ತರ ಕೃತಿಯಲ್ಲಿ, ಮೂಡಲಿ ಮಂಗಳ ಮತಿಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕೇಳಿದಂತಹ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಮುಂದಿನ ಕವನವನ್ನು ನಾಳೆ ವೀಕ್ಷಿಸೋಣ. ಧನ್ಯವಾದಗಳು.